ವಾಹನ ಸವಾರರಿಗೆ ಕೇಂದ್ರದಿಂದ ಗುಡ್ ನ್ಯೂಸ್ ಅನ್ನ ಕೊಡಲಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಇಳಿಕೆ ಮಾಡಲಾಗಿದೆ. ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ 13ರಿಂದ 3ಕ್ಕೆ ಇಳಿಕೆ ಮಾಡಲಾಗಿದೆ. 13 ರೂಪಾಯಿಯಿಂದ 3ಕ್ಕೆ ಇಳಿಕೆ ಮಾಡಲಾಗಿದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಇದೆ. ಸೊ ಜಾಸ್ತಿ ಆಗ್ತಾ ಇತ್ತಲ್ಲ ಪೆಟ್ರೋಲ್ ಮತ್ತೆ ಡೀಸೆಲ್ ರೇಟು. ಸೊ ಹೀಗಾಗಿ ಈಗ ತಾತ್ಕಾಲಿಕ ರಿಲೀಫ್ ಅದು. ಇದು ಆರಂಭದಲ್ಲೇ ನಾನು ಹೇಳಿದ್ದೆ. ಆ್ಯಕ್ಚುಲಿ ತೈಲ ಬೆಲೆ ಅಂದರೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತದೆ, ಡಾಲರ್ ಜಾಸ್ತಿ ಆಗ್ತದೆ, 70ರಿಂದ 100 ರೂಪಾಯಿಗೆ ಬಂದಂಥ ಸಂದರ್ಭದಲ್ಲಿ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟು ಆಗ್ತಾ ಇರುವಂಥ ಟ್ಯಾಕ್ಸನ್ನು ಕಡಿಮೆ ಮಾಡಿಬಿಟ್ರೆ ಆಗುವಂಥ ಅಂದರೆ ಜಾಸ್ತಿ ಆಗುವಂಥ ರೇಟ್ ಇದೆಯಲ್ಲ ಅದರಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಫೈನಲಿ ಕೇಂದ್ರ ಸರ್ಕಾರ ಕಣ್ ತೆರೆದಿದೆ. ಜನಸಾಮಾನ್ಯರನ್ನು ನೋಡ್ತಾ ಇದೆ ಅಂತ ಹೇಳ್ಬೋದು. ಡೀಸೆಲ್ ಮೇಲಿನ ಅಬಕಾರಿ ಸುಂಕ 10 ರೂಪಾಯಿಯಿಂದ 0ಕ್ಕೆ ಇಳಿಕೆ ಮಾಡಲಾಗಿದೆ. ದೇಶದ ಗ್ರಾಹಕರಿಗೆ ತೈಲ ಬೆಲೆ ಇಳಿಕೆಯ ಲಾಭ 13ರಿಂದ 3 ರೂಪಾಯಿಗೆ ಇಳಿಕೆ ಮಾಡಲಾಗಿರುವಂಥ ಹಿನ್ನೆಲೆಯಲ್ಲಿ ಈಗ 100 ರೂಪಾಯಿ ಒಳಗಡೆ ಬರುತ್ತಾ ರೇಟು ನೋಡಬೇಕು. ಪೆಟ್ರೋಲ್ ಮೇಲಿನ ಸುಂಕ 13 ರೂಪಾಯಿಯಿಂದ 3 ರೂಪಾಯಿಗೆ ಅಂದರೆ 10 ರೂಪಾಯಿ ಕಡಿಮೆ ಆಗಿದೆ. ಡೀಸೆಲ್ದು 10 ರೂಪಾಯಿಯಿಂದ 0. ಸೊ 10 ರೂಪಾಯಿ ಕಡಿಮೆ ಆಗುತ್ತಾ ಈಗ ಪೆಟ್ರೋಲು ಮತ್ತು ಡೀಸೆಲ್ ರೇಟು? ಈಗಿರುವಂಥ ರೇಟಿನ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಅಥವಾ ಈ ರೇಟನ್ನು ಕಡಿಮೆ ಮಾಡಿ ಈಗಿರುವಂಥ ಏನು ರೇಟ್ ಇದೆಯಲ್ಲ 103 ರೂಪಾಯಿ, 104 ರೂಪಾಯಿ, ಮತ್ತು ಶೆಲ್ಲು ನಯಾರದೆಲ್ಲ 108 ರೂಪಾಯಿ, 110 ರೂಪಾಯಿ ಇದೆಯಲ್ಲ ಅದು ಹಂಗೆ ಕಂಟಿನ್ಯೂ ಆಗುತ್ತಾ ನೋಡಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಜೊತೆ ಬಾಲಾಜಿ ಅವರಿದ್ದಾರೆ, ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್, ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಬಾಲಾಜಿ ಅವರೇ. ಸರ್ ನಮಸ್ಕಾರ ಸರ್. ಸರ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಇಳಿಸಿದಾರಲ್ಲ 13 ರೂಪಾಯಿಯಿಂದ 3 ರೂಪಾಯಿ ಪೆಟ್ರೋಲ್ದು, ಡೀಸೆಲ್ಲು 10 ರೂಪಾಯಿಯಿಂದ 0 ಮಾಡಿದ್ದಾರೆ. ಇದು ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಲಾಭ ಆಗುತ್ತೆ? ಇದನ್ನು ಕಡಿಮೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಹೇಗೆ ನೋಡ್ಬೋದು ಅಂತ? ಸರ್, ಇತ್ತೀಚಿನ ದಿನಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ಈ ಯುದ್ಧದ ವಾತಾವರಣದಲ್ಲಿ ಡಾಲರ್ ಬೆಲೆ ಜಾಸ್ತಿ ಆಗಿದೆ, ಕ್ರೂಡ್ ಬ್ರೆಂಟ್ನು ಜಾಸ್ತಿ ಆಗಿದೆ. ಆದ್ರೂ ನಾನು ನಮ್ಮ ಸರ್ಕಾರನು ಅಭಿನಂದಿಸ್ತೀನಿ. ಈಗ ಏನು ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿದಾರೋ ಅದನ್ನು ಅವರೇ ಅಬ್ಸರ್ವ್ ಮಾಡಿಕೊಂಡು ಸಾರ್ವಜನಿಕರ ಮೇಲೆ ಭಾರ ಬೀಳಬಾರದು ಅಂತೇಳಿ ಬಹಳ ಒಳ್ಳೆ ಹೆಜ್ಜೆ ಅನಿಸ್ತದೆ ಸರ್ ನನಗೆ. ಇದು ಯುದ್ಧ ಶುರುವಾದಂತ ಸಂದರ್ಭದಲ್ಲೇ ಹೇಳ್ತಾ ಇದ್ದೆ ಸರ್, ಜನಸಾಮಾನ್ಯರ ಮೇಲೆ ಹೊರೆ ಹಾಕಬಾರ್ದು ಸರ್ಕಾರ, ಕೇಂದ್ರ ಸರ್ಕಾರ. ಅವ್ರು ಏನು ಟ್ಯಾಕ್ಸ್ ಅನ್ನ ಎಕ್ಸ್ಟ್ರಾ ಆಗ್ತಾ ಇದ್ರಲ್ಲ ಅದನ್ನ ಕಡಿಮೆ ಮಾಡಿದ್ರೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಾ ಇರುವಂಥದ್ರನ್ನ ಜನಸಾಮಾನ್ಯರ ಮೇಲೆ ಹೊತ್ತಾಗ್ತಲೇ ಕೇಂದ್ರ ಸರ್ಕಾರನೇ ಆ ನಷ್ಟ ಭರಿಸ್ಕೊಳ್ಬೇಕು ಅಂತ. ಈಗ ಸರ್, ಒಂದು 13ರಿಂದ 3 ರೂಪಾಯಿ ಆಯ್ತಲ್ವಾ, ಡೀಸೆಲ್ 10 ರೂಪಾಯಿಯಿಂದ 0 ಆಗ್ತಾ ಇದೆಯಲ್ಲ, ಅಂದ್ರೆ ಈಗ 10 ರೂಪಾಯಿ ಕಡಿಮೆ ಆಗುತ್ತಾ? ಇಲ್ಲ ಸರ್, ಅದು RSP ನೋಡಿ ಸರ್. ಏನು ಎಕ್ಸೈಸ್ ಡ್ಯೂಟಿ ಅಂತ ಸೆಂಟ್ರಲ್ ಗವರ್ನಮೆಂಟ್ ಏನು ಆಯಿಲ್ ಮಾರಾಟದಿಂದ ತಗೊಂತ ಇತ್ತು ಅದನ್ನ ಅವರು ಆ ಲಾಸಸ್ ನ ಅವರೇ ಅಬ್ಸರ್ವ್ ಮಾಡ್ಕೊಂಡು RSP ಮಾತ್ರ ಸೇಮ್ ಇರುತ್ತೆ ಸಾಹೇಬ. ಏನಂದ್ರೆ ಈ ಡೀಸೆಲ್ ಮೇಲೆ ಜಾಸ್ತಿ ಆಗಿದ್ರೆ ಆಲ್ ದ ಎಸೆನ್ಷಿಯಲ್ ಕಮೋಡಿಟೀಸ್ ವಿಲ್ ಗೋ ಹೈ, ರೇಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಅದರಿಂದ ಕೇಂದ್ರ ಸರ್ಕಾರ ಈ ನಡೆ ಅಂತೂ ಬಹಳ ಒಳ್ಳೆ ನಡೆ ಆಗಿದೆ. ಅದರಿಂದ ಕಡಿಮೆ ಆಗೋದಿಲ್ಲ ಸಾಹೇಬ, ಜಾಸ್ತಿನೂ ಆಗೋದಿಲ್ಲ. ಏನು RSP ಇದೆಯೋ ಅದು ಮೇಂಟೈನ್ ಆಗುತ್ತೆ. ಸೊ ಈಗಿರುವಂತದ್ನೇ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಈ ನಿರ್ಧಾರ ಆಗಾದ್ರೆ? ಹೌದೌದು. ಈಗ ಜನಸಾಮಾನ್ಯರ ಮೇಲೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ ಇದು. ಹೌದು. ಸೊ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಆಗುತ್ತೆ. ಹೌದು. ಈಗ ಸರ್, ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿದೆ, ಪ್ರೈವೇಟ್ ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ಶೆಲ್ಲು ನಯಾರದಲ್ಲಿ 5 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದೆ ಪೆಟ್ರೋಲ್ನ. ಇನ್ನು ಶೆಲ್ಲಲ್ಲಿ 2 ರೂಪಾಯಿ 3 ರೂಪಾಯಿ ಎಲ್ಲ ಜಾಸ್ತಿ ಮಾಡಿದೆ ಪೆಟ್ರೋಲ್ ರೇಟನ್ನು. ಡೀಸೆಲ್ ರೇಟು ಕೂಡ ಜಾಸ್ತಿ ಆಗಿದೆ. ಅವ್ರದ್ದಾದ್ರೂ ಈಗ ಕಮ್ಮಿ ಮಾಡ್ತಾರ? ಅವರಾದ್ರೂ ಕಮ್ಮಿ ಮಾಡುವಂಥ ಚಾನ್ಸಸ್ ಇದೆಯಾ? ಇಲ್ಲ ಅದು ಕೂಡ ಅದು ಅವರ ಕಂಪನಿ ತಗೋಂತ ಯಾವ ಡಿಸಿಷನ್ ತಗೋತದೋ ಅದರ ಮೇಲೆ ನಿರ್ಧಾರ ಆಗುತ್ತೆ. ಬಟ್ ಬ್ರೆಂಟ್ ಜಾಸ್ತಿ ರೇಟ್ ಆಗಿದೆಯಲ್ಲ ಸರ್, ಅದರಿಂದ ನಿನ್ನೆಯಿಂದಾನೇ ಅವರು 3 ರೂಪಾಯಿ ಡೀಸೆಲ್ ಮೇಲೆ 5 ರೂಪಾಯಿ ಪೆಟ್ರೋಲ್ ಮೇಲೆ ಜಾಸ್ತಿ ಮಾಡಿದ್ದಾರೆ ಸರ್. ನನ್ನ ಲೆಕ್ಕಾಚಾರ ಪ್ರಕಾರ ಅವ್ರೇನಂತ ಕಡಿಮೆ ಮಾಡೋದಿಲ್ಲ ಅಂತ ಅನಿಸ್ತದೆ. ಬಟ್ ನನಗೆ ಆ ಕಂಪನಿ ಬಗ್ಗೆ ಅಷ್ಟು ಇದು ಇಲ್ಲ ಸರ್, ನನಗೆ ನಾಲೆಡ್ಜ್. ಓಕೆ. ಸೊ ಈಗ ಜನಸಾಮಾನ್ಯರಿಗೆ ಗುಡ್ ನ್ಯೂಸ್ ಆದರೂ ಕೂಡ ಆ ಗುಡ್ ನ್ಯೂಸ್ನ ನಾವು ಯಾವ ರೀತಿಯಾಗಿ ನೋಡಬೇಕು ಅಂದರೆ ಜಾಸ್ತಿ ಆಗಲ್ಲಪ್ಪ ಪೆಟ್ರೋಲ್ ಡೀಸೆಲ್ ರೇಟು ಅಂತ. ಹೌದು ಸರ್, ಸತ್ಯ. ಸರ್, ಈ ಗ್ಯಾಸ್ ರೇಟ್ಗಳನ್ನು ಬೇಕಾಬಿಟ್ಟಿಯಾಗಿ ಕೆಲವೊಂದು ಕಡೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ, ಈವನ್ ಗೋ ಗ್ಯಾಸಲ್ಲೇ ಆಗಿರ್ಬೋದು, CNG ಗ್ಯಾಸ್ ರೇಟು ಕೂಡ ಜಾಸ್ತಿ ಆಗ್ತಾ ಇದೆಯಲ್ಲ, ಅದ್ರದ್ದು ಏನಾದರೂ ಬ್ಯಾಲೆನ್ಸ್ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ರೂಲ್ಸ್ ಬಂದಿದೆಯಾ?
ಸರ್ ಸರ್ಕಾರ ಎಲ್ಲಾನು ಗ್ಯಾಸ್ ಸರಬರಾನು ಸ್ಟ್ರೀಮ್ ಲೈನ್ ಮಾಡ್ಬೇಕಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ಸ್ಟೇಟ್ ಗೌರ್ಮೆಂಟ್ ಆಗ್ಲಿ ಬಹಳ ಪ್ರಯಾಸ ಬೀಳ್ತಾ ಇದೆ. ಬಿಕಾಸ್ ನಮ್ಗೆ ಗ್ಯಾಸ್ ಬರೋದು 90% ವಿ ಆರ್ ಡಿಪೆಂಡಿಂಗ್ ಆನ್ ಸಂಬಡಿ ಎಲ್ಸ್, ಅಂದ್ರೆ ಆಚೆಯಿಂದ ಬರೋದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅದರಿಂದ ಬಹಳನೇ ಒತ್ತಡ ಇದೆ ಸರ್ಕಾರದ ಮೇಲೆ. ನನಗೇನೋ ಸ್ಟೇಬಲ್ ಮಾಡಬಹುದು ಅಂತ ಅನಿಸ್ತದೆ ಸರ್. ಯಾಕೆಂದ್ರೆ $1 ಜಾಸ್ತಿ ಆದ್ರೂ ಕೂಡ ಈ ಬ್ಯಾರೆಲ್ಗೆ ಹತ್ತತ್ರ 18,000 ಕೋಟಿಯಷ್ಟು ನಷ್ಟ ಕೇಂದ್ರ ಸರ್ಕಾರಕ್ಕೆ. ಅದು ಮೊನ್ನೆ ಎಕ್ಸ್ಪರ್ಟ್ ಒಬ್ರು ಹೇಳ್ತಾ ಇದ್ರು $1 ಜಾಸ್ತಿ ಆದ್ರೆ ಸಾಕು 18,000 ಕೋಟಿ ನಷ್ಟ ಆಗುತ್ತೆ. ಇನ್ನು $10 ಎಲ್ಲ ಜಾಸ್ತಿ ಆಗ್ಬಿಟ್ರೆ ಇನ್ಯಾವ ಲೆವೆಲ್ಗೆ ನಷ್ಟ ಅನುಭವಿಸ್ತಾ ಇರೋಣ ಲೆಕ್ಕ ಹಾಕೊಳ್ಳಿ ಅಂತ ಹೇಳ್ತಾ ಇದ್ರು ಅವರು. ಹೌದು ಸರ್, ಕರೆಕ್ಟ್. ಈಗ ಸರ್ಕಾರ ಒಟ್ಟಿನಲ್ಲಿ ಜನಸಾಮಾನ್ಯರಿಗೆ ಒಂದು ರಿಲೀಫೇ ಇದು. ಜಾಸ್ತಿನೂ ಆಗದೆ ಹೋದ್ರೆ ಕಮ್ಮಿನೂ ಆಗದೆ ಹೋದ್ರೇನೆ ರಿಲೀಫೇ ಅದು. ಜನಸಾಮಾನ್ಯರಿಗೆ ಸಿಹಿ ಸುದ್ದಿ ಅನ್ನಿಸ್ತದೆ ನನ್ನ ಲೆಕ್ಕಾಚಾರ ಪ್ರಕಾರ. ಅದನ್ನ ಹೇಳ್ತಾ ಇದ್ವಿ ಗುಡ್ ನ್ಯೂಸ್ ಅಂತ. ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಬಾಲಾಜಿ ಅವರು ಹೇಳ್ತಾ ಇದ್ರು ಇದರಿಂದ ಮೇಯ್ನ್ಲಿ ಜನಸಾಮಾನ್ಯರಿಗೆ ಗುಡ್ ನ್ಯೂಸ್ ಏನಪ್ಪ ಅಂದರೆ ಜಾಸ್ತಿ ಆಗುವಂಥ ಚಾನ್ಸಸ್ ಇತ್ತಲ್ಲ ಅದರಿಂದ ರಿಲೀಫ್ ಸಿಗ್ತಾ ಇದೆ ಅಂತ. ಜಾಸ್ತಿ ಆಗುವಂಥ ಚಾನ್ಸಸ್ಸಿಂದ ಈಗ ಅಂದರೆ ಪೆಟ್ರೋಲು ಡೀಸೆಲ್ ರೇಟು ಜಾಸ್ತಿ ಆಗಲ್ಲ. ಯಾಕೆಂದರೆ ಈ ಪ್ರೈವೇಟ್ ಬಂಕ್ಗಳಲ್ಲಿ ಈಗ ಆಲ್ರೆಡಿ ಜಾಸ್ತಿ ಆಗಿದೆ. ಶೆಲ್ಲಲ್ಲಿ ಒಂದು 2 ರಿಂದ 3 ರೂಪಾಯಿ ಜಾಸ್ತಿ ಆಗಿದೆ ಪೆಟ್ರೋಲ್ ರೇಟು. ನಯಾರದಲ್ಲಿ 5 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಡೀಸೆಲ್ ರೇಟು ಕೂಡ ಅಷ್ಟೇ, ಕೆಲವೊಂದು ಕಡೆ 2 ರೂಪಾಯಿ, ಇನ್ನು ಕೆಲವೊಂದು ಕಡೆ 3 ರೂಪಾಯಿ 5 ರೂಪಾಯಿ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಈಗ ಅದು ಸ್ಟೇಬಲ್ ಆಗಿರುತ್ತೆ, ಅದರಲ್ಲಿ ವೇರಿಯೇಷನ್ ಆಗಲ್ಲ. ಆಗಬಹುದಾಗಿದ್ದಂಥ ನಷ್ಟ ಎಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರನೇ ಭರಿಸ್ಕೊಳ್ಳುತ್ತೆ. ಏನು ಲಾಭವನ್ನು ನಿರೀಕ್ಷೆ ಮಾಡ್ತಾ ಇದ್ರಲ್ಲ ಆ ಲಾಭದ ನಿರೀಕ್ಷೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಂತಾಗುತ್ತೆ. ಯಾಕೆಂದರೆ ಈ ಯುದ್ಧ ಆರಂಭ ಆಗಲಿಕ್ಕೂ ಮುಂಚೆ ಒಂದು ಪ್ರತಿ ಬ್ಯಾರೆಲ್ಗೆ ಇದ್ದಿದ್ದಂಥ ರೇಟ್ ಎಷ್ಟಪ್ಪ ಅಂದರೆ $70 ಇತ್ತು. ಈಗ ಹತ್ತತ್ರ ಯುದ್ಧ ಕಂಟಿನ್ಯೂ ಆಗ್ತಾ ಆಗ್ತಾ ಹರ್ಮುಜ್ ಜಲಸಂಧಿ ಬೇರೆ ಬಂದಾಗಿದ್ದಂಥ ಹಿನ್ನೆಲೆಯಲ್ಲಿ ಆ ಕ್ರೂಡ್ ಆಯಿಲ್ ಪ್ರೈಸ್ ಪ್ರತಿ ಬ್ಯಾರೆಲ್ಗೆ $100 ರಿಂದ $105 ಕೂಡ ಹೋಗಿತ್ತು. ಸೊ ಹೀಗಾಗಿ ಸಹಜವಾಗಿ $35 ಜಾಸ್ತಿ ಆದಂಥ ಹಿನ್ನೆಲೆಯಲ್ಲಿ ದೊಡ್ಡ ಹೊಡೆತ ಬೀಳ್ತಾ ಇತ್ತು. ಜಾಗತಿಕವಾಗಿ ಇದು ಡಾಲರ್ ಜಾಸ್ತಿ ಆಗಿದ್ದು. ಸೊ ಹೀಗಾಗಿ ಆ ಹೊಡೆತವನ್ನು ಕೇಂದ್ರ ಸರ್ಕಾರನೇ ತಮ್ಮ ಖಜಾನೆಯಿಂದ ಭರಿಸ್ತಾ ಇದ್ದಾರೆ. ಇದು ತುಂಬ ನಿರೀಕ್ಷೆ ಇತ್ತು ಜನರಿಗೂ ಕೂಡ. ಸರ್ಕಾರ ಮಧ್ಯಪ್ರವೇಶ ಮಾಡಲಿ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಜನರ ಮೇಲೆ ಆಗಬಹುದಾಗಿದ್ದಂಥ ಹೊರೆಯನ್ನು ಹೇಗಾದರೂ ಮಾಡಿ ತಪ್ಪಿಸ್ಲಪ್ಪ ಅಂತ. ಯಾಕೆಂದರೆ ಆಕ್ರೋಶ ಇತ್ತು. ಡೊಮ್ಯಾಸ್ಟಿಕ್ ಗ್ಯಾಸ್ ರೇಟು ಕೂಡ ಜಾಸ್ತಿ ಆಗಿತ್ತು, ಕಮರ್ಷಿಯಲ್ ಗ್ಯಾಸ್ ರೇಟು ಕೂಡ ಜಾಸ್ತಿ ಆಗಿತ್ತು. ಇದೇ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟು ಕೂಡ ಜಾಸ್ತಿ ಆಗಿಬಿಟ್ರೆ ಜನ ಬಾಯಿ ಬಡ್ಕೊಳ್ಬೇಕಾಗಿತ್ತು. ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಒಳ್ಳೆ ಡಿಸಿಷನನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ. ಅಬಕಾರಿ ಸುಂಕವನ್ನು ಕಂಪ್ಲೀಟಾಗಿ ಇಳಿಸಿದೆ. ಇರಾನ್ ಇಸ್ರೇಲ್ ನಡುವೆ 28ನೇ ದಿನದ ಯುದ್ಧ. ಇರಾನ್ ಮೇಲೆ ಇಸ್ರೇಲ್ನಿಂದ ಕ್ಷಿಪಣಿ ದಾಳಿ. ಟೆಹ್ರಾನ್ ಇಸ್ಫಹಾನ್ ಮೇಲೆ ವೈಮಾನಿಕ ದಾಳಿಯನ್ನ ಮುಂದುವರಿಸಲಾಗಿದೆ. ಇರಾನ್ ಇಸ್ರೇಲ್ ನಡುವೆ 28ನೇ ದಿನದ ಯುದ್ಧ ನಡೀತಾ ಇದೆ. ಇರಾನ್ ಇಸ್ರೇಲ್ ನಡುವೆ 28ನೇ ದಿನದ ಯುದ್ಧದ ಸಂದರ್ಭ ಇನ್ನಷ್ಟು ಭೀಕರ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇರೋದು. ಟೆಹ್ರಾನ್ ಇಸ್ಫಹಾನ್ ಮೇಲೆ ವೈಮಾನಿಕ ದಾಳಿಯನ್ನು ಮಾಡಲಾಗಿದೆ ಇಸ್ರೇಲ್ನಿಂದ. ಇವೆಲ್ಲ ಇರಾನ್ನ ಪ್ರದೇಶಗಳು. ಕಸಾನ್ ಅಬನಾನ್ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ದಾಳಿಯನ್ನು ಕಂಟಿನ್ಯೂ ಮಾಡಿದ್ದಾರೆ ಇಸ್ರೇಲ್ನವರು. ಅಮೇರಿಕಾದವರು ಸ್ಟಾಪ್ ಮಾಡಿದ್ದಾರೆ ಅಷ್ಟೇ. ಇಸ್ರೇಲ್ ಅವರು ಅಮೇರಿಕಾ ಮಾತು ಕೂಡ ಕೇಳ್ತಾ ಇಲ್ವಾ, ಅಥವಾ ಅಮೇರಿಕಾದವರು ಮಗುನು ಚಿವುಟಿ ತೊಟ್ಲನ್ನು ಕೂಡ ತೂಗ್ತಾ ಇದ್ದಾರಾ ಅಂತ. ಯಾಕೆಂದ್ರೆ ಇಸ್ರೇಲ್ ಅಮೇರಿಕದ ಮಾತನ್ನ ಕೇಳುತ್ತೆ, ಆದರೆ ಇಂಥ ಒಂದು ವಿಚಾರದಲ್ಲಿ ಯಾಕೆ ಕೇಳ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಅಷ್ಟೆಲ್ಲ ಕದನ ವಿರಾಮ ಅಂತೆಲ್ಲ ಘೋಷಣೆ ಮಾಡುವಂಥದ್ದು ಬರೀ ಮಾತಿಗಷ್ಟೇ ಸೀಮಿತ ಆಗಿದೆ. ಆ ಟ್ರಂಪ್ದು ಅವ್ರು ಕದನ ವಿರಾಮ ಅಂತ ಹೇಳಿದ್ದು ಬರೀ ಅಮೇರಿಕ ಏನು ದಾಳಿ ಮಾಡ್ತಾ ಇತ್ತಲ್ಲ, ಆ್ಯಕ್ಚುಲಿ ಜಾಯಿಂಟ್ ಆಗಿ ಆಪರೇಟ್ ಮಾಡಲಿಕ್ಕೆ ಶುರು ಮಾಡಿದ್ದು ಇಸ್ರೇಲ್ ಮತ್ತು ಅಮೇರಿಕ. ಆದರೆ ಅಮೇರಿಕ ಸೈಲೆಂಟ್ ಆದಂಥ ಹಿನ್ನೆಲೆಯಲ್ಲಿ ಇಸ್ರೇಲು ಕೂಡ ಸೈಲೆಂಟ್ ಆಗುತ್ತೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ ಕಂಪ್ಲೀಟ್ ಆಗಿ ನಿಂತೋಗುತ್ತೆ ಅಂತ ಅಂದ್ಕೊಳ್ಳಾಗಿತ್ತಲ್ಲ, ಇಲ್ಲ ಹಂಗಾಗಿಲ್ಲ. ಇಸ್ರೇಲ್ನವರು ಕಂಟಿನ್ಯೂಸ್ಲಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇರಾನ್ ಅವರು ಕೂಡ ಅಷ್ಟೇ, ಅವರು ಅಟ್ಯಾಕನ್ನು ಮಾಡ್ತಾ ಇದ್ದಾರೆ. ಕ್ಷಿಪಣಿ ದಾಳಿಯನ್ನು ಮಾಡಲಾಗ್ತದೆ, ಡ್ರೋನ್ ದಾಳಿಯನ್ನು ಮಾಡಲಾಗ್ತಾ ಇದೆ. ಮಧ್ಯಪ್ರಾಚ್ಯದ ದೇಶಗಳ ಮೇಲೂ ಕೂಡ ದಾಳಿಯನ್ನು ಮುಂದುವರಿಸಿರುವಂಥದ್ದು. ಸೌದಿ ಆಗಲಿ, ಕುವೈತ್, ಬಹ್ರೇನ್, ಕತಾರ್, ಇಲ್ಲೆಲ್ಲ ಕಡೆನೂ ಕೂಡ ದಾಳಿಯನ್ನು ಕಂಟಿನ್ಯೂ ಮಾಡಿದ್ದಾರೆ ಇರಾನ್ನವರು ಕೂಡ. ಇನ್ನು ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹುಚ್ಚು ದೊರೆ, ಗಂಟೆಗೊಂದು ಸ್ಟೇಟ್ಮೆಂಟು, ದಿನಕ್ಕೊಂದು ಸ್ಟೇಟ್ಮೆಂಟು. ಇರಾನ್ಗೆ ಮತ್ತೊಮ್ಮೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಡೆಡ್ಲೈನ್ ಕೊಟ್ಟಿದ್ದಾರೆ ಅಂದರೆ ಇವ್ರನ್ನ ಕ್ಯಾರೆ ಅಂತ ಇಲ್ಲ ಅಂತವ್ರು.
ಏಪ್ರಿಲ್ 6 ಸಂಜೆ 8 ಗಂಟೆವರೆಗೂ ಇರಾನ್ಗೆ ಅವಕಾಶವನ್ನ ಕೊಡಲಾಗಿದೆ. ಏಪ್ರಿಲ್ 6ನೇ ತಾರೀಕು ಅಂದ್ರೆ ಇನ್ನೂ ಒಂದು 11 ದಿನ ಇದೆ, 10 ದಿನ ಇದೆ. ತಮ್ಮ ಷರತ್ತುಗಳನ್ನು ಒಪ್ಪಲಿಕ್ಕೆ ಟ್ರಂಪ್ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರಂತೆ. ಫಸ್ಟ್ ಎರಡು ದಿನ ಕೊಟ್ಟರು, ಅಂದ್ರೆ 48 ಅವರ್ಸ್ ಡೆಡ್ಲೈನ್ ಅಂತ ಹೇಳಿದ್ರು ಅಮೆರಿಕದ ಅಧ್ಯಕ್ಷ. ಕ್ಯಾರೆ ಅನ್ಲಿಲ್ಲ ಇರಾನ್, ಏನಾದರೂ ಮಾಡ್ಕೊಳ್ಳಿ ಅಂತ. ಅದಾದ್ಮೇಲೆ 5 ದಿನ ಅಂತ ಹೇಳಿದ್ರು, ಅದಕ್ಕೂ ಕೂಡ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಈಗ ಇನ್ನೊಂದು 10 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಮೆರಿಕದವರು. 10 ದಿನ ಇರಾನ್ನ ಶಕ್ತಿ ಸ್ಥಾವರಗಳ ಮೇಲೆ ನಾವು ದಾಳಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹರ್ಮುಜ್ ಮುಕ್ತ ಮತ್ತು ಶಾಂತಿ ಮಾತುಕತೆಗೆ ಸಮಯವನ್ನ ಕೊಡಲಾಗಿದೆ. ಈ ಸಂಬಂಧ ಇರಾನ್ ಜೊತೆ ಮಾತುಕತೆಗಳು ಆಗ್ತಾ ಇದ್ದಾವೆ. ಅಲ್ಲಿಯವರೆಗೂ ಯಾವುದೇ ದಾಳಿಗಳನ್ನ ನಡೆಸಲಾಗೋದಿಲ್ಲ. ಇರಾನ್ ಜೊತೆ ಮಾತುಕತೆ ಫಲಪ್ರದ ಆಗುವಂತ ವಿಶ್ವಾಸ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿರೋದು. ತಮ್ಮ ಟ್ರುತ್ನಲ್ಲಿ ಪೋಸ್ಟ್ ಹಾಕೊಂಡಿದ್ದಾರೆ ಅಮೆರಿಕದ ಅಧ್ಯಕ್ಷ. ಎಷ್ಟು ಮಟ್ಟಿಗೆ ಬಂತು ನೋಡಿ ಅಮೆರಿಕ, ಕಾಡಿ ಬೇಡಿ ಸೀಸ್ ಫೈರ್ಗೋಸ್ಕರ ಬೇಡ್ಕೊಳ್ಳುವಂತ ಪರಿಸ್ಥಿತಿ. ಲಿಟ್ರಲಿ ಅಮೆರಿಕ ತನ್ನ ಪ್ರತಿಷ್ಠೆಯನ್ನೇ ಪಣಕ್ಕಿಟ್ಟಿದೆ. ಯಾವುದೇ ಕಾರಣಕ್ಕೂ ಪ್ರತಿಷ್ಠೆಗೆ ಸೋಲಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಅಟ್ಯಾಕ್ ಅನ್ನ ಶುರು ಮಾಡಿದ್ದು. ಗೆದ್ದು ಬಿಡ್ತೀವಿ ಒಂದು ವಾರದಲ್ಲಿ ಅಂತ ಅಂದ್ಕೊಂಡಿದ್ರು. ಒಂದು ವಾರ ಅಲ್ಲ, 28 ದಿನ ಆದರೂ ಕೂಡ ಆಗ್ತಾ ಇಲ್ಲ ಅವ್ರ ಕೈಲಿ. ಕಂಟಿನ್ಯೂನೇ ಆಗ್ತಾ ಇದೆ ಯುದ್ಧ, ಬಗ್ತಾ ಇಲ್ಲ ಇರಾನ್. ಭಾರತದ ಮೇಲೆ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಅಂತೂ ದೊಡ್ಡ ಮಟ್ಟದಲ್ಲೇ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಸಂಕಷ್ಟ. ಕಮರ್ಷಿಯಲ್ ಸಿಲಿಂಡರ್ಗಳೇ ಆಗಿರ್ಬೋದು, ಮತ್ತೊಂದು ಕಡೆ ಡೊಮೆಸ್ಟಿಕ್ ಸಿಲಿಂಡರ್ಗಳೇ ಆಗಿರ್ಬೋದು, ಸಿಗ್ತಾ ಇಲ್ಲ. ಜನ ಕ್ಯೂನಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ಸಿಲಿಂಡರನ್ನು ಕ್ಯೂನಲ್ಲಿ ನಿಂತ್ಬಿಟ್ಟು ರಾತ್ರಿ ಹಗಲು ಅನ್ನುವಂಥದ್ದು ನೋಡ್ದಲ್ಲೇ ಕಾಯ್ತಾ ಇದ್ದಾರೆ. ಎಷ್ಟೋ ಜನ ಬಿಸಿಲಿನ ಬೇಗೆಗೆ ಬಳಲಿ ಬೆಂಡಾಗಿ ಹೋಗ್ತಾ ಇದ್ದಾರೆ, ಸುಸ್ತಾಗಿ ಬೀಳ್ತಾ ಇದ್ದಾರೆ. ಆಸ್ಪತ್ರೆಗೆಲ್ಲ ಸೇರಿಸಿರುವಂಥ ದೃಶ್ಯಾವಳಿ ತೋರಿಸ್ತಾ ಇದ್ವಿ ನಾವು. ಪ್ರಧಾನಿ ನೇತೃತ್ವದ ಸಭೆ ಇವತ್ತು ನಡೀತಾ ಇದೆ. ಪ್ರಧಾನಿ ನೇತೃತ್ವದ ಸಭೆಗೆ ಸಿಎಂ ಸಿದ್ದರಾಮಯ್ಯನವರು ಗೈರಾಗುವಂಥ ಸಾಧ್ಯತೆ ಇದೆ. ಆ ಸಭೆಗೆ ಆಹಾರ ಸಚಿವರಾಗಿರುವಂಥ ಮುನಿಯಪ್ಪ ಅವರನ್ನು ಕಳಿಸ್ತಾ ಇದ್ದಾರಂತೆ. ವರ್ಚುವಲ್ ಮೀಟಿಂಗ್ ಅದು. ಸಿದ್ದರಾಮಯ್ಯನವರು ಗೈರಾಗುವಂಥ ಸಾಧ್ಯತೆ. ಎಲ್ಲ ರಾಜ್ಯಗಳಲ್ಲೂ ಹೇಗಿದೆ ಪರಿಸ್ಥಿತಿ, ಆ ವಸ್ತುಸ್ಥಿತಿ ಏನಿದೆ ದೇಶದಲ್ಲಿ ಅನ್ನುವಂಥದ್ದನ್ನ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಇನ್ನು ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳ ಪ್ರತಿನಿಧಿಯಾಗಿ ಭಾಗಿಯಾಗುವಂಥ ಸಚಿವರುಗಳು ಅವರವರ ರಾಜ್ಯದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ವಿವರಿಸಲಿದ್ದಾರೆ. ಇಲ್ಲಿ ಏನಾದರೂ ಸೊಲ್ಯೂಷನ್ ಸಿಗುತ್ತಾ? ಇಲ್ಲ, ಭಯ ಪಡಬೇಡಿ, ಬ್ಯಾಲೆನ್ಸ್ ಮಾಡಿ ನಾವು ಕಳಿಸ್ಕೊಡ್ತೀವಿ, ನಿಮ್ಮ ಬೇಡಿಕೆ ಏನಿದೆ ಅದರ 50% ಆದರೂ ಕಳಿಸ್ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಭರವಸೆ ಸಿಗುತ್ತಾ ನೋಡಬೇಕು. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಒಂದ್ ಕಡೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಇರುವಂಥದ್ದು, ರಾಜ್ಯದಲ್ಲಿ ಇನ್ನಷ್ಟು ಬಿಗಡಾಯಿಸ್ತಾನೆ ಹೋಗ್ತಾ ಇರುವಂಥದ್ದು ಗ್ಯಾಸ್ನ ಸಮಸ್ಯೆ. ಇವತ್ತು ಯಾವ ರೀತಿ ಆಗಿದೆ? ಅಂದ್ಕೊಂಡಷ್ಟು ಸಪ್ಲೈ ಮಾಡ್ತಾ ಇದ್ದಾರೆ ಸರ್ಕಾರದವರು. ಮೊನ್ನೆ ಮುನಿಯಪ್ಪ ಅವರು ಹೇಳಿದಂತೆ 16,000 ಸಿಲಿಂಡರ್ ರಾಜ್ಯಕ್ಕೆ ಬರ್ತಾ ಇರುವಂಥದ್ದು, ಅದರಲ್ಲಿ 10,000 ಹೋಟೆಲ್ಗಳಿಗೆ ಕೊಡ್ತಾ ಇದೀವಿ ಅಂತೆಲ್ಲ ಹೇಳಿದ್ರಲ್ಲ, ಅದು ಸಪ್ಲೈ ಆಗ್ತಾ ಇದೆಯಾ? ಹೇಗಿದೆ ಪರಿಸ್ಥಿತಿ ಇವತ್ತು? ಪೃಥ್ವಿ, ರಾಜ್ಯದಲ್ಲಿ ಇನ್ನೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಬಗೆಹರಿದಿಲ್ಲ. ಈಗಲೂ ಕೂಡ ಸಾಕಷ್ಟು ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಆ ಹೋಟೆಲ್ಗಳಲ್ಲಿರುವಂತಹ ಮೆನುಗಳು ಕಟ್ ಆಗಿದೆ. ಗ್ಯಾಸ್ ಸಿಗದೆ ಸೌದೆ ಒಲೆ ಅಥವಾ ಇಲೆಕ್ಟ್ರಿಕ್ ಬಾಯ್ಲರ್ಗಳ ಮೊರೆಯನ್ನ ಹೋಟೆಲ್ ಉದ್ಯಮಿಗಳು ಹೋಗಿರುವಂತದ್ದು. ರಾಜ್ಯ ಸರ್ಕಾರ 16,000 ಸಿಲಿಂಡರ್ ನಮಗೆ ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇದೆ, ಅದನ್ನ ಸಮರ್ಪಕವಾಗಿ ಎಲ್ಲೆಲ್ಲಿ ಎಸೆನ್ಷಿಯಲ್ ಸರ್ವಿಸ್ ಇದೆ ಅದಕ್ಕೆ ಪೂರೈಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಮುಖ್ಯವಾಗಿ ಹೋಟೆಲ್ಗಳಿಗೆ ಪೂರೈಕೆಯನ್ನ ಮಾಡುವಂತದ್ದು 8,000 ರಿಂದ 10,000 ಸಿಲಿಂಡರ್ಗಳನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹೋಟೆಲ್ ಉದ್ಯಮಿಗಳು ಇದನ್ನ ತಿರಸ್ಕರಿಸ್ತಾ ಇರುವಂತದ್ದು. ಅಂದ್ರೆ ನಮಗೆ ಸರ್ಕಾರ ಹೇಳಿರುವಷ್ಟು ಪ್ರಮಾಣದಲ್ಲಿ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಏನು ಹೋಟೆಲ್ ಉದ್ಯಮಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಗೃಹ ಬಳಕೆಯ ಗ್ಯಾಸ್ ಕೂಡ ಸಮಸ್ಯೆ ಆಗುವಂತಹ ಆತಂಕ ಇದೆ. ಹೀಗಾಗಿ ನಗರದ ಬಹುತೇಕ ಎಲ್ಲಾ ಗ್ಯಾಸ್ ಏಜೆನ್ಸಿಗಳ ಮುಂಭಾಗದಲ್ಲೂ ಕೂಡ ಆ ಸರತಿ ಸಾಲುಗಳು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಗ್ಯಾಸ್ಗಳನ್ನು ಬುಕ್ ಮಾಡೋದಕ್ಕೆ ಜನರು ತುದಿಗಾಲಲ್ಲಿ ನಿಂತಿರುವಂತದ್ದು. ಆದರೂ ಕೂಡ ಗ್ಯಾಸ್ ಬುಕ್ ಆಗದೆ ಸಾಕಷ್ಟು ಮಂದಿ ನಿರಾಸೆಯಿಂದ ವಾಪಸ್ ಹೋಗ್ತಾ ಇರುವಂತದ್ದು. ಮತ್ತೆ ಮರುದಿನ ಬಂದು ಗ್ಯಾಸ್ ಬುಕ್ ಮಾಡೋದಕ್ಕೆ ಅದೇ ಸರತಿ ಸಾಲಿನಲ್ಲಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಗ್ಯಾಸ್ ಏಜೆನ್ಸಿಗಳ ಬಳಿ, ಮಾಲೀಕರ ಬಳಿ ವಿಚಾರಿಸುವಂತ ಸಂದರ್ಭದಲ್ಲಿ ಜನ ಬರ್ತಿದ್ದಾರೆ ನಿಜ, ಆದ್ರೆ ಈ ಜನರ ಬೇಡಿಕೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಆ ಒಂದು ನಿರ್ದಿಷ್ಟವಾಗಿರುವಂತಹ ಪೆಟ್ರೋಲ್ ಕಂಪನಿಗಳ ವೆಬ್ಸೈಟ್ ಏನಿದೆ ಬುಕ್ ಮಾಡೋದಕ್ಕೆ, ಆ ಒಂದು ಪೆಟ್ರೋಲಿಯಂ ಕಂಪನಿಗಳ ಏನು ವೆಬ್ಸೈಟ್ ವ್ಯವಸ್ಥೆ ಇರುತ್ತೆ, ಅದರಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ, ಸರ್ವರ್ ಡೌನ್ ಆಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ಗ್ಯಾಸ್ ಏಜೆನ್ಸಿಗಳ ಮಾಲೀಕರು ಕೊಡ್ತಾ ಇರುವಂತದ್ದು. ಹೀಗಾಗಿ ಕಮರ್ಷಿಯಲ್ ಇರಬಹುದು ಅಥವಾ ಡೊಮೆಸ್ಟಿಕ್ ಇರಬಹುದು, ಎರಡೂ ಗ್ಯಾಸ್ಗಳು ಕೂಡ ಇದೀಗ ಸಮಸ್ಯೆ ಎದುರಾಗ್ತಾ ಇರುವಂತದ್ದು. ಮತ್ತೆ ಮೊನ್ನೆ ಆ ಶೆಲ್ ಪೆಟ್ರೋಲ್ ಬಂಕ್ ನಲ್ಲಿ 2 ರಿಂದ 3 ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿತ್ತು. ನಿನ್ನೆ ನಯಾರಾ ಎನರ್ಜೀಸ್ ವ್ಯಾಪ್ತಿಯ
ಅಷ್ಟು ಬಂಕ್ಗಳಲ್ಲಿ ಪೆಟ್ರೋಲ್ಗೆ 5 ರೂಪಾಯಿ ಮತ್ತು 3 ರೂಪಾಯಿ ಡೀಸೆಲ್ಗೆ ಜಾಸ್ತಿ ಆಗಿರುವಂಥದ್ದು. ಹೀಗಾಗಿ ಸಹಜವಾಗಿ ಸಾರ್ವಜನಿಕರಲ್ಲೂ ಕೂಡ ಒಂದು ಆತಂಕ ಮೂಡಿದೆ ಪೃಥ್ವಿ. ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದ್ದ ಹಾಗೆ ಜನಜೀವನ ವ್ಯವಸ್ಥೆಯೂ ಕೂಡ ಒಂದು ಸ್ವಲ್ಪ ಹೊಡೆತ ಬೀಳುತ್ತೆ. ಎಲ್ಲಾ ಬಗೆಯ ತರಕಾರಿ ಇರ್ಬೋದು, ವಸ್ತುಗಳ ಆಹಾರ ಪದಾರ್ಥ ಇರ್ಬೋದು, ಅಥವಾ ಎಸೆನ್ಸಿಯಲ್ ಸರ್ವಿಸ್ ಇರ್ಬೋದು, ಎಲ್ಲದರ ಬೆಲೆಯೂ ಕೂಡ ದರವೂ ಕೂಡ ಜಾಸ್ತಿ ಆಗುತ್ತೆ. ಸೊ ಜನರಿಗೆ ಸಾಮಾನ್ಯವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಹಾಗೆ ಒಂದು ರೀತಿಯ ಆತಂಕ ಮೂಡೋದು ಸಹಜ. ಹೀಗಾಗಿ ಈ ಬಾರಿಯೂ ಕೂಡ ಅದೇ ರೀತಿಯಾಗಿರುವಂತಹ ವಾತಾವರಣ ರಾಜ್ಯದಲ್ಲೂ ಕೂಡ ನಿರ್ಮಾಣ ಆಗಿರುವಂತದ್ದು. ಇದು ಕೇವಲ ಕರ್ನಾಟಕದ ಮಾತ್ರ ಕಥೆಯಲ್ಲ, ಬಹುತೇಕ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾಗಿರುವಂತಹ ವಾತಾವರಣ ಇದೆ ಅನ್ನುವಂಥದ್ದನ್ನ ಹಲವು ಸುದ್ದಿ ಮಾಧ್ಯಮಗಳು ವರದಿಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಪರಿಸ್ಥಿತಿಯನ್ನ ಅವಲೋಕಿಸುವಂತ ನಿಟ್ಟಿನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಭೆಯನ್ನ ಮಾಡ್ತಾ ಇರುವಂತದ್ದು. ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾರೆ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿ ಸಿದ್ದರಾಮಯ್ಯ ಅವರು ಭಾಗಿಯಾಗಲ್ಲ ಅನ್ನುವಂತ ಒಂದು ಮಾಹಿತಿ ಇದೆ. ಅವರ ಬದಲಿಗೆ ಆಹಾರ ಸಚಿವ ಮುನಿಯಪ್ಪ ಅವರು ಭಾಗಿಯಾಗ್ತಾರೆ. ಈ ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ಮಾರ್ಗಸೂಚಿಗಳು ಆ ಎಲ್ಲಾ ರಾಜ್ಯಗಳಿಗೂ ಕೂಡ ಬಿಡುಗಡೆ ಆಗುವಂತ ಸಾಧ್ಯತೆ ಇರುವಂತದ್ದು. ಪೃಥ್ವಿ, ನೋಡೋಣ ಏನೇನಾಗುತ್ತೆ ಅಂತ. ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕರಾವಳಿ ಮೀನುಗಾರಿಕೆ ಮೇಲೆ ಯುದ್ಧದ ಎಫೆಕ್ಟ್. ಡೀಸೆಲ್ ಕೊರತೆಯಿಂದ ಸಮುದ್ರಕ್ಕೆ ಇಳಿತಾ ಇಲ್ಲ. ಉಡುಪಿಯಲ್ಲಿ ಮೀನುಗಾರರ ಆತಂಕ, ಜೀವನ ಕಷ್ಟ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡೀಸೆಲ್ ಕೊರತೆಯಿಂದ ಸಮುದ್ರಕ್ಕೆ ಇಳಿತಾ ಇಲ್ಲ ಬೋಟ್ಗಳು ಅಲ್ಲಿ, ಯಾಕೆಂದರೆ ಡೀಸೆಲ್ ಕೊರತೆ ಎದುರಾಗಿದೆ. ಉಡುಪಿಯಲ್ಲಿ ಮೀನುಗಾರರ ಆತಂಕ, ಜೀವನ ನಡೆಸುವಂಥದ್ದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ. ಕೇಂದ್ರ ಸಚಿವರ ಜೊತೆ ಸಂಸದರು, ಶಾಸಕರು ಚರ್ಚೆಯನ್ನ ಮಾಡಿದ್ದಾರೆ. ಮೀನುಗಾರಿಕಾ ಸಚಿವ ರಾಜೀವ್ ರಂಜನ್ ಅವರನ್ನ ಭೇಟಿ ಮಾಡಿರುವಂಥದ್ದು. ರಾಜೀವ್ ರಂಜನ್ ಮೀನುಗಾರಿಕಾ ಸಚಿವರು, ಕೇಂದ್ರ ಮೀನುಗಾರಿಕಾ ಸಚಿವರು ಅವರನ್ನ ಭೇಟಿ ಮಾಡಿ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ. ಆಳ ಮೀನುಗಾರಿಕೆಗೆ ದಿನಕ್ಕೆ 12 ಲಕ್ಷ ಲೀಟರ್ ಡೀಸೆಲ್ ಅಗತ್ಯವಿದೆಯಂತೆ. 12 ಲಕ್ಷ ಲೀಟರ್. ಕರಾವಳಿ ಆರ್ಥಿಕತೆಯ ಪ್ರಮುಖ ಬೆನ್ನೆಲುಬು ಅಂದರೆ ಅದು ಮೀನುಗಾರಿಕೆ. ಅದಕ್ಕೆ ಹೊಡ್ತಾ ಬೀಳ್ತಾ ಇದೆ. ಡೀಸೆಲ್ ಕೊರತೆ ಎದುರಾಗಿದೆ. ಡೀಸೆಲ್ ಕೊರತೆಯಿಂದ ಮೀನುಗಾರಿಕೆ ಸ್ಥಗಿತಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಪೆಟ್ರೋಲ್ ಡೀಸೆಲ್ನ ಅಭಾವ ಇಲ್ಲ ಅಂತೆಲ್ಲ ಕೇಂದ್ರ ಸರ್ಕಾರ ಹೇಳ್ಕೊಂಡ್ ಬರ್ತಾ ಇತ್ತು. ಆದರೆ ವಸ್ತುಸ್ಥಿತಿ ಅಂತ ನೋಡೋದಾದ್ರೆ, ಗ್ರೌಂಡ್ ರಿಯಾಲಿಟಿ ಅಂತ ನೋಡೋದಾದ್ರೆ, ಮೀನುಗಾರಿಕೆಗಂತೂ ದೊಡ್ಡ ಮಟ್ಟದಲ್ಲಿ ಹೊಡ್ತಾ ಬಿದ್ದಿದೆ. ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ, ಸಂಸದರೆಲ್ಲ ಹೋಗ್ಬಿಟ್ಟು ಚರ್ಚೆಯನ್ನ ಮಾಡಿದ್ದಾರೆ. ಯಶ್ಪಾಲ್ ಸುವರ್ಣ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಮೀನುಗಾರಿಕಾ ಸಚಿವರ ಜೊತೆ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು. ಈ ರೀತಿಯಾಗಿ ಸಮಸ್ಯೆ ಎದುರಾಗಿದೆ ಕರಾವಳಿ ಭಾಗದಲ್ಲಿ. ಮೀನುಗಾರಿಕೆಯನ್ನೇ ಅವಲಂಬಿಸಿರುವಂಥ ಜನರಿಗಂತೂ ಭಾರಿ ಹೊಡೆತ ಕೊಟ್ಟಿದೆ. ದಯವಿಟ್ಟು ಇದೊಂದು ಸಾರ್ಟ್ ಔಟ್ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಕರಾವಳಿ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಮೀನುಗಾರಿಕೆಗೆ ಅಷ್ಟು ಪೂರಕವಾದ ವಾತಾವರಣ ಇಲ್ಲ. ಇವತ್ತು ನಾವು ರತ್ನಗಿರಿ ಇರ್ಬೋದು, ಗೋವಾದಂಥ ಭಾಗದಲ್ಲಿ ಹೋಗಿ ಮೀನುಗಾರಿಕೆ ಮಾಡುವಂಥದ್ದು. ಅದರಿಂದ ಇವತ್ತು ಜಾಗತಿಕ ಮಟ್ಟದಲ್ಲಿ ನಮಗೆಲ್ಲಿಗೆ ತಿಳಿದಿರುವ ಹಾಗೆ ಇವತ್ತು ಇರಾನ್ ವಾರಿನಿಂದಾಗಿ ಇವತ್ತು ಡೀಸೆಲ್ ಸರಬರಾಜಿನಲ್ಲಿ ಭಾಳ ವ್ಯತ್ಯಾಸಗಳಾಗ್ತಿದೆ. ಅದರಿಂದಾಗಿ ಇವತ್ತು ಕರಾವಳಿ ಮೀನುಗಾರರು ಭಾಳಷ್ಟು ಆತಂಕಕ್ಕೆ ಒಳಪಟ್ಟ ಸಂದರ್ಭದಲ್ಲಿ ಮೀನುಗಾರರ ಸಂಘದ ಪ್ರಮುಖರು ಸೇರಿಕೊಂಡು ನಮ್ಮ ಮೀನುಗಾರಿಕಾ ಸಚಿವರು, ಅದೇ ರೀತಿ ಹರ್ದೀಪ್ ಸಿಂಗ್ ಪೂರಿ ನಮ್ಮ ಪೆಟ್ರೋಲಿಯಂ ಸಚಿವರನ್ನು ಭೇಟಿಯಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಅವರಿಗೆ ವಿಚಾರವನ್ನು ತಿಳಿಸಿದ್ದೇವೆ. ಈಗಾಗಲೇ ಪೂರೈಸುವಂಥ ವ್ಯವಸ್ಥೆಗಳನ್ನು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ ಅಂತೇಳಿ ತಕ್ಷಣ ಬಿಡುಗಡೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಅಂತೇಳಿ. ಮೇ 15ಕ್ಕೆ ನಮ್ಮ ಆಲ್ಮೋಸ್ಟ್ ಮೀನುಗಾರಿಕೆ ಮುಕ್ತಾಯದ ಹಂತಕ್ಕೆ ಬರ್ತದೆ. ಅದರಿಂದಾಗಿ ನಮಗೆ ಸರ್ಕಾರದ ಮೇಲೆ ಭರವಸೆ ಉಂಟು. ಮೀನುಗಾರರು ಕೂಡ ಭಾಳ ಒಂದು ಖುಷಿಯಿಂದ ಅದನ್ನು ಕಾಯ್ತಿದ್ದಾರೆ. ಡೀಸೆಲ್ ಬರುವಂಥ ಎಲ್ಲ ಸಂದರ್ಭಗಳಿದೆ. IPL ಟಿಕೆಟ್ಗೆ ಶಾಸಕರಿಂದ ಒತ್ತಾಯ. ವಿಧಾನಸಭೆ ಪರಿಷತ್ನಲ್ಲಿ ಶಾಸಕರ ಆಗ್ರಹ ನೋಡಿ. ಜನರನ್ನು ಗೆಲ್ಸ್ ಕಳಿಸಿದ್ದು ಯಾದಕ್ಕೆ? ನಾವು ಅಭಿವೃದ್ಧಿ ಮಾಡ್ಲಪ್ಪ, ಜನರ ಕಷ್ಟಗಳಿಗೆ ಸ್ಪಂದಿಸ್ಲಿ ಅಂತ. ಇವರು ಅಧಿವೇಶನ ಯಾವ ಕಾರಣಕ್ಕೆ ಯೂಸ್ ಮಾಡಿಕೊಂಡ್ರು ಅಂದರೆ IPL ಟಿಕೆಟ್ಗೋಸ್ಕರ ರೀ ನಮ್ಮ ಮನೇಲಿ ಕೇಳ್ತಾ ಇದ್ದಾರೆ, ಹೆಂಡತಿ ಮಕ್ಕಳೆಲ್ಲ ಕೇಳ್ತಾ ಇದ್ದಾರೆ. ಅಲ್ಲಿ ಯಾರು ಒಬ್ಬನೇ ಒಬ್ಬ ಶಾಸಕ ಕೂಡ ನಮ್ಮ ಕ್ಷೇತ್ರದ ಜನ ಕೇಳ್ತಾ ಇದ್ದಾರಪ್ಪ, ಅವ್ರಿಗೊಂದು ಸ್ವಲ್ಪ ಕೊಡ್ಸೋಣ, ಇವ್ರಿಗೆ ನೋಡ್ದಲೇ ಇದ್ದಂಥವ್ರಿಗೆ ಅಂತ ಯಾರು ಏನು ಕೇಳಲಿಲ್ಲ. ನಮ್ಮ ಮನೆಯವ್ರು ಕೇಳ್ತಾ ಇದ್ದಾರೆ ಕೊಡಬೇಕು ಅಂತ. ವಿಧಾನಸಭೆ ಪರಿಷತ್ನಲ್ಲಿ ಶಾಸಕರ ಆಗ್ರಹಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ವೈದ್ಯರು ಸಿಗ್ತಾ ಇಲ್ಲ, ಜನರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಜನಪ್ರತಿನಿಧಿಗಳಿಗೆ ಮಾತ್ರ IPL ಚಿಂತೆ. ಪಾಪ IPL ನೋಡಬೇಕು ಇವರೆಲ್ಲ ಹೋಗ್ಬಿಟ್ಟು. ಅದಕ್ಕೂ ದುಡ್ಡು ಕೊಡಲ್ಲ ನೋಡಿ ಇವರು, ಅದು ಕೂಡ ಪುಕ್ಸಟ್ಟೆ. ಜನ ಮಾತ್ರ ದುಡ್ಡು ಕೊಟ್ಟು ನೋಡಬೇಕು ಎಲ್ಲದನ್ನೂ ಕೂಡ. ಟೋಲಲ್ಲಿ ಪುಕ್ಸಟ್ಟೆ, ಅವರು ಉಳ್ಕೊಳ್ಳೋದಕ್ಕೆ ಶಾಸಕರ ಭವನಕ್ಕೆ ಪುಕ್ಸಟ್ಟೆ, ಮಾತಾಡೋಕ್ಕೆ ಪುಕ್ಸಟ್ಟೆ, ಎಲ್ಲ ನಮ್ಮ ದುಡ್ಡೆ. ಈಗ IPL ಟಿಕೆಟು ಕೂಡ ಬೇಕಂತೆ ಪಾಪ ಇವ್ರ ಫ್ಯಾಮಿಲಿಯರೆಲ್ಲ ಕುತ್ಕೊಂಡು ಹೋಗಿ ನೋಡಬೇಕಲ್ಲ. ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸದನದಲ್ಲಿ ಶಾಸಕರ ನಡೆಯನ್ನ ಖಂಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿ ಅಂತ ನೆಟ್ಟಿಗರು ಆಕ್ರೋಶ. ಯಾಕೆಂದ್ರೆ ಒಂದು ಕೆಲಸ ನೆಟ್ಟಗಾಗ್ತಾ ಇಲ್ಲ,
ಸ್ಪಂದಿಸ್ತಾ ಇಲ್ಲ, ಶಾಸಕರು ಫೋನ್ಗಳನ್ನು ಎತ್ತಲ್ಲ. ಇಂಥ ಸಂದರ್ಭದಲ್ಲಿ ಪಾಪ IPL ಚಿಂತೆ ನಮ್ಮ ಶಾಸಕರುಗಳಿಗೆ ಏನೇನೆಲ್ಲ ಚರ್ಚೆ ಆಗುತ್ತೆ ನೋಡಿ ಅಧಿವೇಶನದಲ್ಲಿ. ಅಂಗಲ ಹಚ್ಚಬೇಕು ಆ ಸ್ಥಿತಿ ತಂದಿದ್ದಾರೆ. ಮಾನ್ಯ ಅಧ್ಯಕ್ಷರಿಗೆ ಒಂದು ಟಿಕೆಟ್ಗೆ MLAಗಳಿಗೆ ಕೊಡಲ್ಲ ಸರ್ ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನನ್ನ ಹೆಸರು ಮೇಲೆ ಕಳಿಸ್ತಾರೆ. ನಾನು ಯಾರನ್ನೂ ಕಳ್ಸಂಗಿಲ್ಲ, ನನ್ನ ಹೆಂಡತಿನೂ ಕಳ್ಸಂಗಿಲ್ಲ, ನನ್ನ ಮಗನೂ ಕಳ್ಸಂಗಿಲ್ಲ, ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಗೊತ್ತು ಇವ್ರ MLAಗಳು ಯಾರು 90% ಬರಲ್ಲ, ಅದನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಡಾಕ್ಟ್ರೇ ಸರ್ ನಿಮ್ ಪರವಾಗಿ ಸರ್ MLAಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ. ಅದು ಯಾವ ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುಳ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, ಯಾರು ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. ಯಾರು ಟಿಕೆಟ್ ಕೊಡ್ತಾ ಇದ್ರು MLAಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೇಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದೀರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕೊಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLAಗಳಿಗೆ ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ. ನಾವೀಗ ವೀಕ್ಷಕರೇ ನಮಸ್ಕಾರ. ನಾನೀಗ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿದ್ದೀನಿ. 1:45ಗೆ ಓಪನ್ ಆಗ್ಬೇಕು ಮಧ್ಯಾಹ್ನ. ಸುಮಾರು 2:30 ಆಗಿದೆ ಇವಾಗ. ಬನ್ನಿ ಡಾಕ್ಟರ್ ಇದಾರೆ ಇಲ್ವಾ ಅಂತ ತೋರಿಸ್ತೀನಿ. ಜನ ಕಾಯ್ತಾ ಇದ್ದಾರೆ. ಒಳಗಡೆ ಡಾಕ್ಟರ್ ಇಲ್ಲ. ನಮ್ಮ ಅಪ್ಪನ ಕರ್ಕೊಂಡು ಬಂದಿದ್ದೀನಿ ನಾನಿಲ್ಲಿ ಆಸ್ಪತ್ರೆ ತೋರಿಸ್ಬೇಕು ಅಂತ. ಇಲ್ಲಿ ಯಾವ ಡಾಕ್ಟರ್ ಇಲ್ಲ. 6 ಜನ ಡಾಕ್ಟರ್ ನೋಡಿ. ಇಲ್ಲಿ ಒಳಗಡೆ ಯಾರು ಡಾಕ್ಟರ್ ಇಲ್ಲ. ಈಗ ನಾನೇ ಡಾಕ್ಟರ್ ಕುತ್ಕೊಬೇಕಾ ನಾನೇ ಇಲ್ಲಿ? ಜನ ಕಾಯ್ತಾ ಇದಾರೆ. ಇಲ್ಲಿ ನೋಡಿ, ಇಲ್ಲಿ ಯಾವ ತರ ಜನ ಕಾಯ್ತಾ ಇದಾರೆ ಅಂತ. ಇಲ್ಲಿ ನಮ್ಮ ಅಪ್ಪನ ಕರ್ಕೊಂಡು ಬಂದಿದ್ದೀನಿ ನಾವೀಗ ಕಾಲ್ ತೋರಿಸ್ಬೇಕಂತ. ನಮಗೆ ಹೆಂಗಾಯ್ತು ನೋಡೋಣ, ಪ್ರಶ್ನೆ ಮಾಡ್ಬೇಕಂತಾನೆ ಬಂದೆ. ಯಾರು? ಡಾಕ್ಟರ್ ವೆಂಕಟೇಶ್ ಇಲ್ಲ. ಇಲ್ಲಿ ನೋಡಿ ಡಾಕ್ಟರ್ ಇಲ್ಲ. ಡಾಕ್ಟರ್ ಗಣೇಶ್ ವಿಭಾಗದ ಮುಖ್ಯಸ್ಥರು ಅವರು ಇಲ್ಲ. ಸ್ಟೂಡೆಂಟ್ಸ್ ಗಳು ಕುತ್ಕೊಂಡಿದ್ದಾರೆ ಪಾಪ. ಇಲ್ಲಿ ಸ್ಟೂಡೆಂಟ್ಸ್ ಗಳು ಬಂದಿಲ್ಲಿ ನೋಡ್ಬೇಕಾ? ಅವರು ಪ್ರಾಕ್ಟೀಸ್ ಮಾಡೋರು ನೋಡ್ಬೇಕಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ TA ಶರವಣ ಅವರು ವಿಧಾನ ಪರಿಷತ್ನ ಸದಸ್ಯರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಜನ ಗ್ಯಾಸ್ ಟ್ರಬಲ್ಲು, ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ರೋಡ್ ಸರಿ ಇಲ್ಲ, ಕರೆಂಟ್ ಇಲ್ಲ, ನೀರು ಬರ್ತಾ ಇಲ್ಲ ಅಂತೆಲ್ಲ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಇಲ್ಲಿ IPL ಟಿಕೆಟ್ ಸಿಗ್ತಾ ಇಲ್ಲ ನಮ್ಮ ಫ್ಯಾಮಿಲಿಗೆ ಅಂತ ಮಾತನಾಡ್ತಾರೆ ಅಂದ್ರೆ ಅಧಿವೇಶನ ಯಾವ ಕಾರಣಕ್ಕೆ ನಡೀತಾ ಇದೆ ಅಂತ ನೋಡಿ ಬ್ರದರ್. ಹೇಳಿ ಸರ್. 3 ವಾರಗಳ ಆಗ ಈ ಒಂದು ಅಧಿವೇಶನ ವಿಧಾನಮಂಡಲ ನಡೀತಾ ಇದೆ, ಬಡ್ಜೆಟ್ ಅಧಿವೇಶನ. ಪ್ರತಿದಿನ ಕೂಡ ನಮ್ಮ ಮೇಲ್ಮನೆಯಲ್ಲಿ ಎಲ್ಲ ರೀತಿಯಲ್ಲಿ ಚರ್ಚೆಗಳು, ಸುದೀರ್ಘ ಚರ್ಚೆಗಳು ಮಾಡ್ತೀವಿ, ಡಿಬೇಟ್ ಮಾಡ್ತೀವಿ. ಸರ್ಕಾರವನ್ನ ಮಾಡುವಂತ ತಪ್ಪುಗಳನ್ನ ಎಳೆಯಾಗಿ ಬೆಳಕು ಚೆಲ್ಲುವಂತ ಕೆಲಸವನ್ನ ನಾವು ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ದೀವಿ. ಎಲ್ಲಿ ಕೂಡ ನಾವು ಇದಕ್ಕೆ ಏನು ನಾವು ಒತ್ತು ಕೊಟ್ಟಿಲ್ಲ. ತಮಗ್ ಗೊತ್ತಿರ್ಬೋದು, ಕೆಲವು ದಿನ ಪ್ರಶ್ನೋತ್ತರನೇ ಬಂದಿಲ್ಲ ಅಂತೇಳಿ ಗಲಾಟೆ ಮಾಡಿದೀವಿ. 1518 ಪ್ರಶ್ನೆಗಳನ್ನ ಕೇಳಿದೀವಿ. 1450 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಅದು ಕೂಡ ಕೊನೆ ದಿನಗಳಲ್ಲಿ 3-4 ದಿವಸ ಇದ್ದಾಗ ಸಭಾಪತಿಗಳು ಚಾಟಿ ಬೀಸಿ ಮತ್ತೆ ಚೀಫ್ ಸೆಕ್ರೆಟರಿಗೂ ತಾಕೀತು ಮಾಡಿ ಯಾರು ಉತ್ತರವನ್ನ ಕೊಡ್ಲಿಲ್ವೋ ಆ ಇಲಾಖೆಯ ಯಾರು ACS ಯಾರಿದ್ದಾರೆ ಅವ್ರಿಗೆ ನಾವು ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಸದನದಲ್ಲಿ ಅಲ್ಲಲ್ಲ ಹೇಳಿದ್ದು ನೀವು ಇದನ್ನ ಹೈಲೈಟ್ ಮಾಡ್ತಾ ಇದ್ದೀರಿ. ಯಾರೋ ಲಾಸ್ಟ್ ಅಲ್ಲಿ ಒಬ್ಬರು ಒಂದ್ ನಿಮಿಷ ತೋರಿಸಿ ಒಳ್ಳೇದೇ. ಕೊನೆಯದಾಗಿ ಅವ್ರು ಯಾರೋ ಒಬ್ರು ಶಾಸಕರು ಮಾತಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಜನಗಣಮನ ಆಡೋಕ್ ಮುಂಚಿತವಾಗಿ ನಾವು ಕೂಡ ಕೆಲವರು ಎದ್ದು ನಿಂತು ನೋಡಿ ಎಲ್ಲ ಕೂಡ ಆನ್ಲೈನ್ ಅಲ್ಲಿ ಮಾರಾಟ ಮಾಡಿದೀನಿ ಅಂತ ತೋರಿಸ್ತಾರೆ. ಬ್ಲಾಕ್ ಅಲ್ಲಿ ಟಿಕೆಟ್ ಗಳನ್ನ ಮಾರಾಟ ಮಾಡ್ಕೋತಾರೆ. ಯಾರು ಅಭಿಮಾನಿಗಳಿದ್ದಾರೆ, ಸ್ಪೋರ್ಟ್ಸ್ ಬಗ್ಗೆ ಕಾಲೇಜ್ ಇರೋರು, ಅಭಿಮಾನ ಇರೋರು ಅದಕ್ಕೆಲ್ಲ ಕಡಿವಾಣ ಹಾಕಿ ಅನ್ನುವಂಥದ್ದು ಬೇರೆ. ನಮ್ಮ ಫ್ಯಾಮಿಲಿಗೆ ಹೇಳ್ಕೊಡ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಕೊಡಿ, 5 ಟಿಕೆಟ್ ಕೊಡಿ ಅಂತ ಕೇಳುವಂಥದ್ದು. ಶಾಸಕರಿಗೆ ಅದ್ರಲ್ಲೂ ಕೂಡ ದುಡ್ಡು ಕೊಟ್ಟು ಹೋಗ್ಲಿಕ್ಕೆ ಆಗೋದಿಲ್ವಾ ಅಂತ ಜನಸಾಮಾನ್ಯರೇ ಹೋಗ್ತಾರೆ, ದುಡ್ಡು ಕೊಟ್ಟು ನೋಡ್ತಾರೆ. ಇಲ್ಲ, ದುಡ್ಡು ಕೊಟ್ಟೆ ಕೇಳಿರೋದು, ಫ್ರೀ ಅಲ್ಲ. ಶಾಸಕರಿಗೆ ಯಾವ್ದೋ ಒಂದು ಪಾಸ್ ಕೊಡ್ತಾ ಇದೀರಿ, ಅದು ಯಾವ್ದೋ ಲೋ ಸ್ಟ್ಯಾಂಡ್ ಇದೆ, ಅದು ಬೇಡ, ನಾವು ಎಷ್ಟ್ ಬೇಕಾದ್ರೂ ದುಡ್ಡು ಕೊಡ್ತೀವಿ ಅಂತ ಹೇಳಿ ಅವ್ರು ಕೇಳಿರತಕ್ಕಂಥದ್ದು. ನಾನು ಕೇಳಿಸ್ಕೊಂಡಿಲ್ಲ, ಬಟ್ ಬೇರೆಯವ್ರು ಹೇಳಿರೋದನ್ನ ನಾನು ಕೇಳಿಸ್ಕೊಂಡಿದ್ದೆ. ಕಾಶಪ್ಪನವರು ಕೆಳಮನೆಯಲ್ಲಿ ಮಾತಾಡಿರತಕ್ಕಂಥದ್ದು ನಾನು ಕೇಳಿಸ್ಕೊಂಡಿಲ್ಲ, ಬಟ್ ಹೇಳಿರೋದನ್ನ
ನನ್ಗೆ ಗೊತ್ತಾಗಿದೆ, ನಾವು ದುಡ್ಡು ಕೊಡ್ತೀವಿ, ಗೌರವಯುತವಾಗಿ ಯಾವ್ದೋ ಒಳ್ಳೆ ಕೊಡ್ತೀವಿ ಅಂತ ticket ಹೇಳಿಲ್ಲ, ಕೊಡ್ತೀವಿ ನಮಗೆ ಅಂತ ಒಂದ್ ಹೇಳಿ. ಟಿಕೆಟ್ ಕೊಡ್ತಾ ಇದಾರೆ, ನಮ್ಮ ಫ್ಯಾಮಿಲಿ ಅವರೆಲ್ಲ ಕೇಳ್ತಾ ಇದಾರೆ ಏನ್ ಹೇಳೋದು ಅಂತ ಹೇಳಿದ್ರು. ಅಟ್ಲೀಸ್ಟ್ ಪಾಪ ನಮ್ ಕ್ಷೇತ್ರದವ್ರು ಕೇಳ್ತಾ ಇದಾರೆ, ನೋಡಿಲ್ದೆ ಹೋದವ್ರಿಗೆ ಕಳಿಸ್ತೀವಿ ಕೊಡಿ ಜಾಸ್ತಿ ಅಂದ್ರೆ ಒಂಥರ ಪಾಪ ಅದೇ ಫ್ಯಾಮಿಲಿಗೆ ಗೊತ್ತಾಯ್ತು. ಅಧಿವೇಶನ ಇದು ಅನ್ನಂಗ್ ಆಗ್ಬಿಟ್ಟಿದೆ. ಅದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಚರ್ಚೆ ಆಗ್ತಾ ಇದೆ, ಎಷ್ಟು ಸಮಸ್ಯೆಗಳಿದಾವೆ ಅದನ್ನ ಮಾತನಾಡ್ತಿಲ್ಲ ಇವ್ರುಗಳು ಅಂತ. ಇಲ್ಲ, ಸಮಸ್ಯೆಗಳ ಬಗ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ನಾನು ಖುದ್ದಾಗಿ ಅಲ್ಲೇ ಕೂತಿದ್ದೀನಿ, ನಾನು ಎಲ್ಲ ಕೇಳಿಸ್ಕೊತಾ ಇದ್ದೀನಿ. ಬೆಳಿಗ್ಗೆ 10 ಗಂಟೆಗೆ ಹೋದ್ರೆ ರಾತ್ರಿ ಮೇಲ್ಮನೆ ಆಯ್ತು, 9 ಕೆಳಮನೆಯಲ್ಲಿ ಗಂಟೆ. ಆಗಿದ್ದಲ್ಲ, ಅದಕ್ಕೆ ಕೇಳ್ದೆ ನಾನು. ಅದು ಕೆಳಮನೆ ನನಗೆ ಗೊತ್ತಿಲ್ಲ ಬ್ರದರ್, ನಾನು ಕೆಳಮನೆಯಲ್ಲಿ ನಾನು ಕೇಳಿಸ್ಕೊಂಡಿಲ್ಲ. ಅಲ್ಲ ಓಕೆ, ಅದು ನಿಮಗೆ ನನಗೆ ಗೊತ್ತಿಲ್ಲ, ನಿಮಗೆ ನಿಮ್ಮ- ಗೊತ್ತಾಯ್ತಲ್ಲ. ಒಬ್ರು ನಿಮ್ಮ- ಶಾಸಕರು ಈ ರೀತಿಯಾಗಿ ಕೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥದ್ದು ನನ್ನ ಪ್ರಶ್ನೆ ಅಷ್ಟೇ. ಇಲ್ಲ, ನಾನು ಕೂಡ ಒಪ್ಪೋದಿಲ್ಲ. ತಾವು ಮಾಧ್ಯಮಗಳಲ್ಲಿ ಏನ್ ಇದನ್ನ ರೈಸ್ ಮಾಡಿದಿರಿ, ಫ್ಯಾಮಿಲಿಗೋಸ್ಕರ ಅಂತ ಕೇಳೋದು ತಪ್ಪಾಗುತ್ತೆ. ಯಾಕೆಂದ್ರೆ ನಮ್ಗೆ ಎಲ್ಲಾ ರೀತಿಯಲ್ಲಿ ಶಕ್ತಿ ಇದೆ. ದುಡ್ಡು ಕೊಟ್ಟು ಹೋಗೋಕೆ ಹೌದು. ನಮ್ಗೇನ್ ಶಕ್ತಿ ಇಲ್ವಾ? ಅದೇನ್ ನಾವ್ ಇದನ್ನ ನಂಬ್ಕೊಂಡಿದೀವಾ? ಅಲ್ಲ, ಈಗ ಇದು ಈ ಕೆಳಗಡೆ ತರ ಸ್ಟ್ಯಾಂಡ್ ಬರ್ಬಾರ್ದು. ಕೊಟ್ರು, ಬೇಡಪ್ಪ ನಾನು ಮೇಲ್ಗಡೆ ಸ್ಟ್ಯಾಂಡ್ ಅಲ್ಲೇ ತಗೊಳ್ತೀನಿ ದುಡ್ಡು ಕೊಟ್ಟು ಅನ್ನೋದು ಆಗಲ್ವಾ? ಹೌದು, ಹೇಳ್ಬಿಡ್ಬೋದಿತ್ತು. ಹೌದು, ಹೌದು. ಈಗ ಏನಾಗುತ್ತೆ, ಈ ತರ ಮ್ಯಾಚ್ ಗಳಾದಾಗ ನಮ್ಮ ಸಪೋರ್ಟರ್ಸ್ ಇರ್ತಾರೆ, ಅಂದ್ರೆ ನಮ್ಮ ಅಭಿಮಾನಿಗಳು ಇರ್ತಾರೆ, ಅವರೇ ನಮ್ಮ ದಿನ ಕೇಳ್ತಾರೆ. ನಾವೇನ್ ಮಾಡ್ತೀವಿ, ದುಡ್ಡು ಕೊಟ್ಟು ಖರೀದಿ ಮಾಡಿ ಅವ್ರನ್ನ ಕೊಟ್ಟು ಕಳಿಸ್ತೀವಿ, ಅವ್ರಿಗೆ ಸಮಾಧಾನ ಮಾಡ್ತೀವಿ. ಶರವಣ ಸರ್, ಈಗಿರುವಂತ ಶಾಸಕರು ಪರಿಷತ್ ಸದಸ್ಯರನ್ನ ಯಾರಾದ್ರೂ ನೋಡಿದ್ರೆ ಒಬ್ಬರೇ ಒಬ್ರು ಯಾರಾದ್ರೂ ಬರೀ ಲಕ್ಷಾಧೀಶ್ವರ್ ಯಾರಾದ್ರೂ ಇದಾರಾ? ಒಂದು ಟಿಕೆಟ್ ಅನ್ನ ತಗೊಳ್ಳೋದಕ್ಕೆ ಆಗ್ದಲೇ ಇರುವಷ್ಟು ಯಾರಾದ್ರೂ ಇದಾರ ಶಾಸಕರು? ಖಂಡಿತ ಇಲ್ಲ, ಇಲ್ಲ ತಾನೆ? ಖಂಡಿತ ಇಲ್ಲ. ಹೌದು, ಹೌದು, ಹೌದು. ಅವ್ರವ್ರಿಗೆ ಕೆಪಾಸಿಟಿ ಇದೆ, ಅವ್ರವ್ರು ಖಂಡಿತ ಮಾಡುವಂತ ಶಕ್ತಿ ಇದೆ. ಅದನ್ನ ಸರ್ಕಾರ ಏನಾಗಿದೆ, ಈಗ ಆನ್ಲೈನ್ ಅಂತ ಹೇಳ್ಬಿಟ್ರಲ್ಲ, 1 ಅವರಲ್ಲಿ ಕ್ಲೋಸ್ ಆಗೋಯ್ತು ಅಂತ ಹೇಳಿ ಪಬ್ಲಿಕ್ ನನಗೆ ಕಂಪ್ಲೇಂಟ್ ಮಾಡಿದ್ರು. ಏನ್ ಸರ್ ಈ ತರ ಮಾಡ್ಬಿಟ್ರು, RCB ಬ್ಯಾನ್ ಮಾಡಿದ್ರು, ಮತ್ತೆ ಈಗ ತಂದಿದ್ದೀರಾ, ಮತ್ತೆ ನಿಮ್ ಸರ್ಕಾರ ಈ ತರ ಮಾಡ್ತಾ ಇದೆ ಆನ್ಲೈನ್ ಅಂತ ಹೇಳಿ. RCB ಅವರು 1 ಅವರಲ್ಲಿ ಎಲ್ಲ ಕ್ಲೋಸ್ ಅಂತಾರೆ. ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ನಮ್ ಬೆಂಗಳೂರಲ್ಲಿ ನಡೆಯುವಂತ ಮ್ಯಾಚ್ ನಾವು ನೋಡಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಬಹಳ ಜನ ನನ್ನ ಹತ್ರ ದೂರನ್ನ ಕೂಡ ಹೇಳ್ತಾ ಇದ್ರಲ್ಲ ಸರ್, ಅದನ್ನ ಈ ಪಾಯಿಂಟ್ ಗಳನ್ನ ಏನಾದ್ರೂ ಹೇಳಿದಿದ್ರೆ ನಾವ್ ಈ ಪ್ರಶ್ನೆನೇ ಕೇಳ್ತಾ ಇರ್ಲಿಲ್ಲ, ಇದನ್ನ ತೋರಿಸ್ತಾನೆ ಇರಲಿಲ್ಲ. ಓಕೆ ಅಪ್ಪ ಮಾತನಾಡಿದ್ದಾರೆ, ಅಭಿಮಾನಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ಬಿಡ್ತಿದ್ದೆ ನಾನೇ. ಸದನದಲ್ಲಿ ಜನಗಣಮನ ಆಡಬೇಕು. ನಿನ್ನೆ ಸಾಯಂಕಾಲ ಕೊನೆ ಟೈಮಲ್ಲಿ ಅಲ್ಲಿ ಕಾನೂನು ಸಚಿವರು ಕೂತಿದ್ರು, ಹೋಮ್ ಮಿನಿಸ್ಟರ್ ಆಗಿ ಇರ್ತಾರೆ ಅಂತ ಅನ್ಕೊಂಡಿದ್ದ. ಆಗ್ತಾನೆ ಅವ್ರು ಹೊರಟ್ರು. ಸಭಾಪತಿಗಳ ಅನುಮತಿ ಕೇಳ್ಬಿಟ್ಟು ನಾನೇ ಕೇಳಿದ್ದೀನಿ, ನೋಡಿ ಎಲ್ಲಾ ಟಿಕೆಟ್ ನ ಬ್ಲಾಕ್ ಅಲ್ಲಿ ಮಾರ್ಕೋತಾರೆ, ಆನ್ಲೈನ್ ಅಲ್ಲಿ 1 ಅವರ್ ಖಾಲಿ ಅಂತಾರೆ, ಇದನ್ನ ದಯಮಾಡಿ ಸರ್ಕಾರ ಪರಿಗಣಿಸ್ಬೇಕು. ಈ ತರ ಕ್ರಿಕೆಟ್ ಅಭಿಮಾನಿಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಬೇಕು ಅಂತೇಳಿ, ಮತ್ತೆ ಒಟ್ಟಾರೆ ಎಲ್ಲಾ ಶಾಸಕರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ದೀನಿ. ಇದು ಚರ್ಚೆ ಮಾಡುವಂತ ವಿಚಾರ ಅಲ್ಲ. ಖಂಡಿತ ಸರ್ಕಾರ ಇದನ್ನ ಪರಿಗಣಿಸಿದೆ, ನಾವು ಮಾತಾಡ್ತೀವಿ ಮಾಡ್ತೀವಿ ಅಂತೇಳಿ ನಮ್ಮ HK ಪಟೇಲ್ ಸಾಹೇಬ್ರು ಕಾನೂನು ಸಚಿವರು ಕೂಡ ಅಲ್ಲಿ ಉತ್ತರ ಕೊಟ್ರು. ಅಲ್ಲಿ ನಾನೇ ಕೂತಿದ್ದೀನಿ, ನಾನೇ ಪ್ರಶ್ನೆ ಮಾಡಿದ್ದೀನಿ. ನಾವು ಯಾವಾಗ್ಲೂ ಅಷ್ಟೇ ಜನರ ಪರವಾಗಿ ಧ್ವನಿ ಎತ್ತುವಂತ ಒಂದು ಪ್ರಾಮಾಣಿಕತೆಯನ್ನ ಅಲ್ಲಿ ನೋಡುವಂತ ಮಾಡ್ತಾರೆ, ಬೇರೆಯವ್ರಂಗ್ ಮಾಡಿದ್ರಲ್ಲ ಅದಕ್ಕೆ ಹೇಳಿದ್ವಿ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಇಲ್ಲ, ಎಲ್ಲರೂ ಮಾಡ್ಬೇಕು. ತಾವು ಏನು ಈಗ ರೈಸ್ ಮಾಡಿದೀರಾ ವ್ಯಾಲಿಡ್ ಪಾಯಿಂಟ್ ಅದು. ನಾನು ಕೂಡ ನಿಮ್ಮ ನ್ಯೂಸ್ 18 ಪರವಾಗಿ ನಾನು ಕೂಡ ಇದ್ದೀನಿ. ಯಾವುದೇ ಶಾಸಕರಾಗ್ಲಿ ಅವರು ವೈಯಕ್ತಿಕವಾಗಿ ಏನು ಬರಬಾರದು, ಎಲ್ಲ ಸಾರ್ವಜನಿಕವಾಗಿ ಸಮಸ್ಯೆಗಳನ್ನ ಬಗೆಹರಿಸಿ ವಿಧಾನಮಂಡಲ ಕರೆಯದೆ ಅದಕ್ಕೋಸ್ಕರ ಡಿಬೇಟ್ ಹೆಲ್ದಿ ಎಲ್ಲ ದಿನಗಳನ್ನ ಕಟ್ ಮಾಡ್ತಾರೆ. ಅಧಿವೇಶನ ಮುಂಚೆ ಎಷ್ಟೆಷ್ಟು ದಿನ ನಡೀತಾ ಇತ್ತು, ಈಗ ಬರೀ 10 ದಿನ ಸೀಮಿತ ಮಾಡ್ತಾರೆ. ಅದರಲ್ಲಿ ಬರೀ ಜಗಳ ಎಂತದ್ದು ಸಭಾತ್ಯಾಗ ಅನ್ಕೊಂಡೆ 5-6 ದಿನ ಹೋಗ್ಬಿಡುತ್ತೆ. ಅಂತದ್ರಲ್ಲೂ ಕೂಡ ಅದನ್ನ ಸರಿಯಾಗಿ ನಡೆಸೋದಿಲ್ಲ, ಅವ್ರ ವೈಯಕ್ತಿಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಇದೇ ಆಕ್ರೋಶ ಇರೋದು ಸರ್. ಸಮಯದ ಅಭಾವ, ಇಲ್ಲೇ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.